ಹೆಣ್ಣು ಮಗು ಮೊದಲನೇ ಸಲ ಪಿ ಜಿಯಿಂದ ತಪ್ಪಿಸ್ಕೊಂಡು ಅವ್ರು ದೊಡ್ಡಮ್ಮನ ಹತ್ರ ಓಡ್ ಹೋಗ್ತಾಳೆ. ಈ ತನಿಖೆನ ಅಲ್ಲಿಂದ ದಯವಿಟ್ಟು ತಗೋಬೇಕು. ಯಾಕಂದರೆ ದೊಡ್ಡಮ್ಮನ ಹತ್ರ ಯಾಕೆ ಓಡೋದ್ಲು ಅವಳು, ಅಲ್ಲಿ ಅಂಥ ಹಿಂಸೆ ಏನಿತ್ತು, ಅಲ್ಲಿ ಕರ್ಕೊಂಬಂದು ಅವ್ರ ಅಪ್ಪಾಜಿಗೆ ಅವ್ರ ಅತ್ತೆಗೆ ಒಂದು ಸುಳ್ಳು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಏನೋ ಈ ಪ್ರದೀಪ ಅನ್ನೋ ವ್ಯಕ್ತಿ, ಆಮೇಲೆ ಉಮ್ಮಕ್ಕ ನಾಗರಸ್ವಾಮಿ ಅನ್ನೋರು, ಆಮೇಲೆ ಸೌಭಾಗ್ಯ ಅನ್ನೋರು, ಗಂಗಾನಾಯಕ್ ಅನ್ನೋರು ಏನು ಆ ಮಗುನ ಕರ್ಕೊಂಬಂದು ಸುಳ್ಳು ಸ್ಟೇಟ್ಮೆಂಟ್ ಕೊಡಿಸ್ತಾರೆ. ಆ ಸ್ಟೇಟ್ಮೆಂಟಲ್ಲೂ ಕೂಡ ಬಹಳಷ್ಟು ಅನುಮಾನ ಕಾಡ್ತಾ ಇದೆ. ತದನಂತರದಲ್ಲಿ ನಾನು ಪಿ ಜಿಗೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಆ ಹುಡುಗಿ ಅವರ ಅಕ್ಕನ ಮನೆಯಲ್ಲಿ ಇರ್ತಾಳೆ. ಅಕ್ಕನ ಮನೆಯಲ್ಲಿ ಇರುವಂಥ ಹುಡುಗಿನ ಯಾಕೆ ಫುಸಲಾಯಿಸಿ ಮತ್ತೆ ಪಿ ಜಿ ಕರ್ಕೊಂಡು ಹೋದರು, ಇವೆಲ್ಲ ಟೋಟಲ್ ಆಗಿ ಘಟನೆ ನೋಡಿದರೆ ಬಹಳಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದಯವಿಟ್ಟು ಇದು ನಾವು ಊರ ಗ್ರಾಮಸ್ಥರು ಅಥವಾ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ಮುಖಂಡರು ಆಗಲಿ ಅಥವಾ ಎಲ್ಲ ಸಮಾಜದ ಬಂಧು ಬಾಂಧವರು ನಮ್ಮ ಒಂದು ಆಗ್ರಹ ಇದೆ, ಈ ತನಿಖೆ SIT ತನಿಖೆ ಆಗಬೇಕು. ಯಾಕಂದರೆ ಈ ತನಿಖೆ SIT ತನಿಖೆ ಯಾಕೆ ಆಗಬೇಕು ಅಂತಂದರೆ ಈ ಘಟನೆ ನಡೆದು 1 ವರ್ಷ ಆಗಿದೆ. ಈ ಎಲ್ಲ ಆರೋಪಿಗಳು ಪ್ರಭಾವಿಗಳಾಗಿದ್ದರಿಂದ ರಾಜಕೀಯ ಹಿನ್ನೆಲೆ ಉಳ್ಳವರು ಅಥವಾ ಯಾವುದಾದ್ರು ಬೇರೆ ದುಡ್ಡಿನ ದುಡ್ಡು ಇರೋರು ಹಿನ್ನೆಲೆ ಇರೋರು ಆಗಿರೋದ್ರಿಂದ ಈ ತನಿಖೆನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದು ಯಾವ ಕಾರಣಕ್ಕೂ ನಾವು ಅವರಪ್ಪ ಸ್ವಲ್ಪ ಕುಡಿದು ಇದು ಮಾಡೋ ವ್ಯಕ್ತಿ ಇರ್ತಾನೆ, ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಆ ಮಗುಗೆ ಕೆಲವು ಸಂದರ್ಭದಲ್ಲಿ ಕಾಲಿಂದನೂ ಸಹ ಒದ್ದಿರೋದನ್ನು ಸಹ ನೋಡಿದ್ದೀವಿ. ಅಷ್ಟು ಟಾರ್ಚರು ಸಹಿಸ್ಕೊಂಡು ಮನೆಯಲ್ಲಿ ಇರೋಂಥ ಹುಡುಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಕಪಾಳಕ್ಕೆ ಒಂದು ಹೊಡೆದ ಅಂತ ಹೇಳಿ ಸಾಯ್ತಾಳೆ. ಆ ಅವಮಾನಕ್ಕೆ ಮಾಡ್ಕೊತಾಳೆ ಅನ್ನೋದು ಇದು ಖಂಡಿತ ಒಪ್ಪಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ವಿಷಯ. ದಯವಿಟ್ಟು ಈ ವಿಚಾರದಲ್ಲಿ ನೀವು ತನಿಖೆ ಮಾಡಿ. ಮಾನ್ಯ ಗೃಹ ಮಂತ್ರಿಗಳು ಈ ವಿಷಯವನ್ನು SIT ತನಿಖೆಗೆ ವಹಿಸಬೇಕು. ಶಿಕಾರಿಪುರ ತಾಲೂಕಿನ ಕೆಲವು ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿ ಒಳ್ಳೆ ತನಿಖೆ ಮಾಡ್ತಾರೆ, ಅದ್ರ ಬಗ್ಗೆ ನನಗೆ ಅಪ್ರಿಷಿಯೇಟ್ ಇದೆ. ಆದರೆ ಈ ಪ್ರಕರಣ ಶಿಕಾರಿಪುರ ತಾಲೂಕಿನ ಕೆಲವು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಈ ಘಟನೆ ಆಗಿ ಕೆಲವೇ ದಿನಗಳಲ್ಲಿ ಮಾಹಿತಿ ಇದ್ದರೂ ಕೂಡ ಆ ಮಗುವಿನ ಬಗ್ಗೆ ಯಾವ ಪೊಲೀಸ್ ಅಧಿಕಾರಿಗಳು ಕೇರ್ ತಗೊಂಡಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇತ್ತು ಅನ್ನೋದು ನಮ್ಮ ತರಲಘಟ್ಟ ಗ್ರಾಮದಲ್ಲಾಗಲಿ ಶಿಕಾರಿಪುರ ತಾಲೂಕಿನೆಲ್ಲ ಇದರಲ್ಲಿ ಗುಸುಗುಸು ವಿಚಾರ ಆಗ್ತಿರೋದ್ರಿಂದ ಇದನ್ನು SIT ತನಿಖೆ ಆಗಲೇಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರು ಆಗ್ರಹ ಮಾಡ್ತೀವಿ. ಗಂಗಾನಾಯಕರವರು ಶಿಕಾರಿಪುರ ತಾಲೂಕಿನ ಬಂಜಾರ್ ಸಂಘದ ಅಧ್ಯಕ್ಷರಾಗಿದ್ದರು, ಮುದ್ನಳ್ಳಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿದ್ದರು. ಇವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸೌಭಾಗ್ಯ ಅವರಿಗೆ ಸುಮಾರು 10 ವರ್ಷದಿಂದ ಗಂಗಾನಾಯಕರವರಿಗೆ ಅಫೇರ್ ಇತ್ತು. ತದನಂತರದಲ್ಲಿ ಇದೇನು ಪಬ್ಲಿಕ್ ಆಯಿತು, ಅವಾಗ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ನಮಗೆ ಡೀಟೇಲ್ ಎಲ್ಲ ಗೊತ್ತಿಲ್ಲ. ನಾವು ಯಾಕಂದರೆ ಯಾವತ್ತೂ ನೋಡಿರೋರಲ್ಲ, ನಾವು ಅವರಿಬ್ಬರಿಗೂ ಕೂಡ ಜೊತೆಲಿ ಯಾವತ್ತೂ ನೋಡಿರಲಿಲ್ಲ. ಹಾಗಾಗಿ ನಮಗೆ ಅವರಿಬ್ಬರ ಸಂಬಂಧದ ಬಗ್ಗೆ ನಮಗೆ ಡೀಟೇಲ್ ಗೊತ್ತಿಲ್ಲ. ಗಂಗಾನಾಯಕರ ಊರು ಇಟ್ಕೇಳಿ, ಇದು ತರಲಘಟ್ಟದಿಂದ ಸುಮಾರು ಒಂದು 3-4 ಕಿಲೋಮೀಟರ್ ದೂರ ಅಂತರದಲ್ಲಿರೋ ಊರು. ಆಮೇಲೆ ಅದೇನು ಸೌಭಾಗ್ಯ ಅನ್ನೋ ಹೆಣ್ಮಗಳೇನಿದೆ ಸುಮಾರು ವರ್ಷಗಳ ಹಿಂದೆಯೇ ತರಲಘಟ್ಟದೊಳೆ ಅವಳು ಮೂಲತಃ. ಆದರೆ ಸುಮಾರು ವರ್ಷಗಳ ಹಿಂದೆಯೇ ಅವ್ರು ಎಲ್ಲಿ ಓದ್ತಾ ಇಲ್ಲೋ ಅಲ್ಲಿಂದನೇ ಯಾರ್ದೋ ಜೊತೆ ಮದುವೆಯಾಗಿ ಅಲ್ಲೇ ಇದ್ದೋಳು. ಅವ್ರು ಕೆಲವರು ನಮ್ಮ ತರಲಘಟ್ಟದಲ್ಲಿ ಸೌಭಾಗ್ಯ ಅನ್ನೋ ವ್ಯಕ್ತಿ ಮುಖನೂ ಸರಿಯಾಗಿ ನೋಡಿಲ್ಲ. ಈ ವಿಚಾರದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಏನು ನಿವೃತ್ತ ನ್ಯಾಯಾಧೀಶರ ಒಂದು ಟೀಮ್ ರಚನೆ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ದಯವಿಟ್ಟು ಈ ಹೆಣ್ಮಗಳಿಗೆ ಆಗಿರುವಂತಹ ದೃಶ್ಯ ಏನಿದೆ ಯಾರಿಗೂ ಕೂಡ, ಯಾಕಂದರೆ ಒಂದು ಸೂಟ್ ಕೇಸ್ನಲ್ಲಿ ಎತ್ತಾಕಿ ಎಲ್ಲೋ ಬೀಸಾಕ್ ಬರೋ ವಿಚಾರ ಏನಿದೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಈ ಪ್ರಕರಣ ಯಾವ ಮನೆಯ ಹೆಣ್ಣು ಮಕ್ಕಳಿಗೂ ಆಗಬಾರ್ದು, ಆ ರೀತಿ ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಮಾಡ್ಕೊತಾ ಇದ್ದೀವಿ.